ಶ್ರೀಗುರುಭ್ಯೋ ನಮಃ. ಮಹೀಕೃತ ಪರ್ವತರಾಜಿಪೂರ್ಣಾ ಶೈಲಾಕೃತಾ ವೃಕ್ಷವೃತಾನಪೂರ್ಣಾ ವೃಕ್ಷಾಕೃತಾ ಪುಷ್ಪವಿತಾನಪೂರ್ಣಾ ಪುಷ್ಪಂ ಕೃತಂ ಕೇಸರಪತ್ನಚೂರ್ಣಂ ಕೃತಾನಿ ವೇಶ್ಮಾನಿ ಚ ಪಾಂಡ್ವರಾಣಿ ತಥಾ ಸುಪುಷ್ಪಾಣ್ಯಪಿ ಪುಷ್ಕರಾಣಿ ಪುನಶ್ಚ ಪದ್ಮಾನಿ ಸಕೇತರಾಣಿ ಧಾನ್ಯಾನಿ ಚಿತ್ರಾಣಿ ತಥಾ ವನಾನಿ ಪುಷ್ಪಾ ಸ್ವಯಂ ನಾಮ ವಿರಾಜಮಾನಂ ರತ್ನಪ್ರಭಾಭಿಶ್ಚ ವಿವರ್ಧಮಾನಂ ವೇಶ್ಮೋತ್ತಮಾನಾಮಪಿ ಚೋಚ್ಚಮಾನಂ ಮಹಾಕಪಿಸ್ತತ್ರ ಮಹಾವಿಮಾನಂ ಕೃತಾಶ್ಚ ವೈಡೂರ್ಯಮಯಾ ವಿಹಂಗಾಃ ರೂಪ್ಯಪ್ರಬಾಲೈಶ್ಚ ತಥಾ ವಿಹಂಗಾಃ ಚಿತ್ರಾಶ್ಚ ನಾನಾ ವಸುಭಿರ್ಭುಜಂಗಾಃ ಜಾತ್ಯಾನುರೂಪಾಃ ಸುರಗಾಃ ಶುಭಾಂಗಾಃ ಪ್ರಬಾಲಜಾಂಬೂನದ ಪುಷ್ಪವೃಕ್ಷಾಃ ಸಲೀಲಮಾವರ್ಜಿತ ಜಿಹ್ಮಪಕ್ಷಾಃ ಕಾಮಸ್ಯ ಸಾಕ್ಷಾದಿವ ಭಾಂತಿ ಪಕ್ಷಾಃ ಕೃತಾ ವಿಹಂಗಾಃ ಸುಮುಖಾಃ ಸುಪಕ್ಷಾಃ ನಿಯುಜ್ಯಮಾನಾಃ ಸುಗಜಾಃ ಸುಹಸ್ತಾಃ ಸಕೇಸರಾಶ್ಚೋತ್ಪಲಪತ್ರಹಸ್ತಾಃ ಬಭೂವ ದೇವೀ ಚ ಕೃತಾ ಸಹಸ್ತಾ ಲಕ್ಷ್ಮೀಸ್ತಥಾ ಪದ್ಮಿನಿ ಪದ್ಮಹಸ್ತಾ ಇತೀವ ತತ್ ಗೃಹಮಭಿಗಮ್ಯ ಶೋಭನಂ ಸವಿಸ್ಮಯೋ ನಗಮಿವ ಚಾರುಶೋಭನಂ ಪುನಶ್ಚ ತತ್ ಪರಮಸುಗಂಧಿ ಸುಂದರಂ ಹಿಮಾಖ್ಯಯೇ ನಗಮಿವ ಚಾರುಕಂದಂ. ಹನುಮಂತ ರಾವಣನ ಅರಮನೆ ಸಮೀಪ ಬಂದು ಅರಮನೆಯ ಸುತ್ತಮುತ್ತಲಿದ್ದಂತಹ ಉಳಿದ ಮಂತ್ರಿಗಳು, ರಾವಣನ ಆಪ್ತರು, ಅವರ ಮನೆಗಳನ್ನೆಲ್ಲ ಸೀತೆಯನ್ನ ಕಾಣುವ ಸಲುವಾಗಿ ಹುಡುಕಾಡಿದ. ಅಲ್ಲೇ ಸಮೀಪದಲ್ಲಿ ಆಕಾಶದ ನಡುವೆ ಪುಷ್ಪಕ ವಿಮಾನ ನಿಂತ್ಕೊಂಡಿತ್ತು. ಅದನ್ನ ಹನುಮಂತ ನೋಡಿದ. ಆ ವಿಮಾನದಲ್ಲಿ ಕೃತಕವಾದ ಗೊಂಬೆಗಳನ್ನು ಕೆತ್ತಿದ್ರು. ನಾನಾ ಥರದ ಹಂಸಗಳು ಆ ವಿಮಾನವನ್ನು ಹಾರಿಸಿಕೊಂಡು ಹೋಗುವಂತೆ ಕಾಣಿಸ್ತಿತ್ತು. ಹಂಸಗಳೇ ಅದಕ್ಕೆ ವಾಹನ ಆಗಿರುವಂತೆ ಅದನ್ನ ಚಿತ್ರಣ ಮಾಡಿದ್ರು. ಆ ವಿಮಾನವನ್ನ ಒಂದು ವಿಮಾನ ಅಂತ ಹೇಳೋದ್ರ ಬದಲು ಅದನ್ನೊಂದು ಸಣ್ಣ ಲೋಕ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಯಾಕಂತಂದ್ರೆ ಒಂದು ಭೂಮಿಯ ತುಂಡು, ಯಾವುದೋ ಒಂದು ಲೋಕದೊಳಗೆ, ಸ್ವರ್ಗ ಅಥವಾ ಮತ್ತೆ ಯಾವುದೋ ಒಂದು ಲೋಕದೊಳಗೆ ನಾನಾ ಥರದ ಉದ್ಯಾನವನಗಳು, ಪರ್ವತಗಳು, ಗಿಡಮರಗಳು ಹೇಗಿರ್ತಾವಲ್ಲ, ಅದರಂತೆ ಈ ಪುಷ್ಪಕ ವಿಮಾನದೊಳಗೂ ಕೂಡ ನಾನಾ ರೀತಿಯಾದ ಉದ್ಯಾನವನಗಳು ಮತ್ತು ವೈಭೋಗಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳು ಇದ್ದವು. ಹಾಗಾಗಿ ವಿಮಾನ ಅಂತ ಅದನ್ನ ಹಾರ್ತಿತ್ತು ಅನ್ನುವ ಕಾರಣಕ್ಕಾಗಿ ಹೇಳಬೇಕೇ ಹೊರತು ಉಳಿದೆಲ್ಲ ದೃಷ್ಟಿಯಿಂದ ಅದೊಂದು ಸಣ್ಣ ಲೋಕದಂತೆ ಇತ್ತು ಅನ್ನಬಹುದು. ಅನೇಕ ಮೋಡಗಳು ಒಟ್ಟುಗೂಡಿದಂತೆ ಹಾರಲಿಕ್ಕೆ ಸಿದ್ಧವಾಗಿರುವಂತೆ ಆ ವಿಮಾನ ಕಾಣಿಸ್ತಿತ್ತು. ಪರ್ವತಗಳು, ಸಣ್ಣ ಸಣ್ಣ ವೃಕ್ಷಗಳಿದ್ದವು, ವಿಚಿತ್ರವಾದಂತಹ ವನಗಳು, ಸರೋವರಗಳಿದ್ದವು, ವೈಡೂರ್ಯ ವಜ್ರದಿಂದ ನಿರ್ಮಿತವಾದಂತಹ ಪಕ್ಷಿಗಳು, ಬೆಳ್ಳಿಯಿಂದ ಹವಳದಿಂದ ಕೂಡಿದಂತಹ ಪಕ್ಷಿಗಳಿದ್ದವು, ನಾನಾ ರೀತಿಯಾದಂತಹ ಮುತ್ತು ರತ್ನಗಳಿಂದ ಚಿತ್ರಿತವಾದ ಹಾವುಗಳು, ಕುದುರೆಗಳು, ಆನೆಗಳಿದ್ದವು. ಆ ಪಕ್ಷಿಗಳು ತಮ್ಮ ರೆಕ್ಕೆಗಳನ್ನು ಬಿಡಿಸಿಕೊಂಡು ಒಮ್ಮೆ ರೆಕ್ಕೆಗಳನ್ನು ಬಿಡಿಸ್ತಿದ್ದವು, ಮತ್ತೊಮ್ಮೆ ರೆಕ್ಕೆಗಳನ್ನು ಮುಚ್ಕೋತಿದ್ದವು. ಹೀಗೆ ಆ ಇಡೀ ಪುಷ್ಪಕ ವಿಮಾನವನ್ನ ಹಾರಿಸಿಕೊಂಡು ಹೋಗಲಿಕ್ಕೆ ಅವು ಸಿದ್ಧವಾಗಿರುವಂತೆ ಕಾಣಿಸ್ತಾ ಇದ್ದವು. ಒಂದು ಕಡೆ ಆ ಪುಷ್ಪಕ ವಿಮಾನದಲ್ಲಿ ಕೈಯಲ್ಲಿ ಕಮಲವನ್ನು ಹಿಡಿದಂತಹ ಲಕ್ಷ್ಮೀ ದೇವಿಯ ಒಂದು ಚಿತ್ರವಿತ್ತು. ಆ ಪುಷ್ಪಕ ವಿಮಾನದ ಸೊಬಗನ್ನು ನೋಡಿ ಹನುಮಂತನಿಗೆ ಬಹಳ ಆಶ್ಚರ್ಯ ಆಯಿತು. ಅದನ್ನು ನೋಡಿ ಆತ ಸಂತೋಷಪಟ್ಟ. ಆ ಪುಷ್ಪಕ ವಿಮಾನದಲ್ಲಿ ಅದರ ಸುತ್ತಮುತ್ತಲು ಎಲ್ಲಾ ಕಡೆಯೂ ಕೂಡ ಆತ ಸೀತೆಯನ್ನ ಹುಡುಕಿದ. ಅಲ್ಲಿಯೂ ಕೂಡ ಆತನಿಗೆ ಎಲ್ಲೂ ಕೂಡ ಸೀತೆ ಸಿಗಲೇ ಇಲ್ಲ. ಅವನಿಗೆ ಪರಮ ದುಃಖ ಆಯಿತು. ಅಷ್ಟಾದ್ರೂ ಆತ ಸೀತೆಯನ್ನು ಹುಡುಕುವಂತಹ ಪ್ರಯತ್ನವನ್ನೇನು ನಿಲ್ಲಿಸಲಿಲ್ಲ. ತತಸ್ತತಾಂ ಕಪಿರಾಧಿಪತ್ಯ ಪೂಜಿತಾಂ ಚರನ್ ಪುರೀಂ ದಶಮುಖ ಬಾಹುಪಾಲಿಕಾಂ ಅದೃಶ್ಯತಾಂ ಜನಕಸುತಾಂ ಸುಪೂಜಿತಾಂ ಸುದುಃಖಿತ ಪತಿಗುಣ ವೇಗ ನಿರ್ಜಿತಾಂ ತತಸ್ತದಾ ಬಹುವಿಧ ಭಾವಿತಾತ್ಮನಃ ಕೃತಾತ್ಮನೋ ಜನಕಸುತಾಂ ಸುವರ್ತಮಾನಃ ಅಪಶ್ಯತೋ ಭವದಿತಿ ದುಃಖಿತಂ ಮನಸ್ಸುಚಕ್ಷುಷಃ ಪ್ರವಿಚರತೋ ಮಹಾತ್ಮನಃ ಇತಿ ಆರ್ಷೆ ಶ್ರೀಮದ್ ರಾಮಾಯಣೆ ಸುಂದರಕಾಂಡೆ ಸಪ್ತಮಃ ಸರ್ಗಃ. ತತಸ್ಯ ಮಧ್ಯೆ ಭುವನಸ್ಯ ಸಂಸ್ಥಿತಂ ಮಹದ್ವಿಮಾನಂ ಮಣಿಚಿತ್ರ ನಿರ್ಮಿತಂ ಮಣಿವಜ್ರಚಿತ್ರಿತಂ ಪ್ರತಪ್ತ ಜಾಂಬೂನದಜಾಲ ಕೃತ್ರಿಮಂ ದದರ್ಶ ವೀರಃ ಪವನಾತ್ಮಜಃ ಕಪಿಃ ತದಪ್ರಮೇಯಾ ಪ್ರತಿಕಾರ ಕೃತ್ರಿಮಂ ಕೃತಂ ಸ್ವಯಂ ಸಾಧ್ವಿತಿ ವಿಶ್ವಕರ್ಮಣ ದಿವಂ ಗತಂ ವಾಯುಪಥ ಪ್ರತಿಷ್ಠಿತಂ ವಿರಾಜತಾದಿತ್ಯಪಥಸ್ಯ ಲಕ್ಷ್ಮವತ್ ತತತ್ರ ಕಿಂಚಿನ್ನ ಕೃತಂ ಪ್ರಯತ್ನತೋ ನ ತತ್ರ ಕಿಂಚಿನ್ನ ಮಹಾರ್ಹರತ್ನವತ್ ನ ತೇ ವಿಶೇಷ ನೇತಾಃ ಸುರೇಶ್ವಪಿ ನ ತತ್ರ ಕಿಂಚಿನ್ನ ಮಹಾವಿಶೇಷವತ್ ತಪಸ್ಸಮಾಧಾನ ಪರಾಕ್ರಮಾರ್ಜಿತಂ
ಮನಸ್ಸಮಾಧಾನ ವಿಚಾರಚಾರಿಣಂ ಅನೇಕ ಸಂಸ್ಥಾನ ವಿಶೇಷ ನಿರ್ಮಿತಂ ತತಸ್ತುಲ್ಯ ವಿಶೇಷ ದರ್ಶನಂ. ಯಾವುದೋ ಒಂದು ಸಾಮಾನ್ಯ ವಿಮಾನದಂತೆ ಆ ವಿಮಾನವನ್ನು, ಪುಷ್ಪಕ ವಿಮಾನವನ್ನು ಅಸಡ್ಡೆಯಿಂದ ನಿರ್ಮಾಣ ಮಾಡಿದಂತೆ ಇರಲಿಲ್ಲ ಅದು. ಆ ಪುಷ್ಪಕ ವಿಮಾನವನ್ನು ನೋಡಿದರೆ ಅದರ ಪ್ರತಿಯೊಂದು ಭಾಗವನ್ನು ಅತ್ಯಂತ ಪ್ರಯತ್ನದಿಂದ ಬಹಳ ಸಮಯಾವಕಾಶವನ್ನು ತೆಗೆದುಕೊಂಡು ಅದನ್ನು ನಿರ್ಮಾಣ ಮಾಡಿದಂತೆ ಆ ವಿಮಾನ ಕಾಣಿಸ್ತಿತ್ತು. ಮನಸ್ಸಮಾಧಾಯತು ಶೀಘ್ರಗಾಮಿನಂ ದುರಾವರಂ ಮಾರುತ ತುಲ್ಯಗಾಮಿನಂ ಮಹಾತ್ಮನಾ ಪುಣ್ಯಕೃತಾಂ ಮಹರ್ಧಿನಾಂ ಯಶಸ್ವಿನಾಮಗ್ರ ಮುದಾಮಿವಾಲಯಂ ವಿಶೇಷಮಾಲಂಬ್ಯ ವಿಶೇಷ ಸಂಸ್ಥಿತಂ ವಿಚಿತ್ರಕೂಟಂ ಬಹುಕೂಟಮಂಡಿತಂ ಮನೋಭಿರಾಮಂ ಶರದಿಂದು ನಿರ್ಮಲಂ ವಿಚಿತ್ರಕೂಟಂ ಶಿಖರಂ ಗಿರೇರ್ಯಥಾ ವಹಂತಿಯಂ ಕುಂಡಲಶೋಭಿತಾನನಾಃ ಮಹಾಶನಾವ್ಯೋಮಚರಾ ನಿಶಾಚರಾಃ ವಿವೃತ್ತ ವಿಧ್ವಸ್ತ ವಿಶಾಲಲೋಚನಾಃ ಮಹಾಜವಾ ಭೂತಗಣಾಃ ಸಹಸ್ರಶಃ. ಹಂಸ ಪಕ್ಷಿಗಳ ಸಾಲು ಅಲ್ಲದೆ ದೊಡ್ಡ ದೊಡ್ಡ ವಿಕಾರವಾದ ಆಕಾರವುಳ್ಳಂತಹ ಭೂತಗಳ ರಾಕ್ಷಸರು ಆ ವಿಮಾನವನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಸಿದ್ಧರಾದಂತೆ ಇದ್ರು. ಯಾವುದೋ ಬೇರೆ ಪಲ್ಲಕ್ಕಿನೋ ಇಂಥದ್ದು ಒಂದು ವಾಹನ ಆಗಿದ್ರೆ ಅದನ್ನು ಹೊರಲಿಕ್ಕೆ ಕೆಲವು ಸೇವಕರು ಬೇಕು. ಇದು ಪುಷ್ಪಕ ವಿಮಾನ ತಾನಾಗೆ ಹಾರುವಂಥದ್ದು. ಹಾಗಾಗಿ ಆ ಭೂತಗಳು ಸೇವಕರು ಅಂದರೆ ಯಾರು? ಅವರು ನಿಜವಾದ ಭೂತಗಳು ಸೇವಕರಲ್ಲ, ಅಲಂಕಾರಕ್ಕಾಗಿ ಕೆತ್ತಿರುವಂಥ ಗೊಂಬೆಗಳು ಅಂತ ಅದನ್ನ ವ್ಯಾಖ್ಯಾನಕಾರ ಅರ್ಥ ಮಾಡ್ತಾರೆ. ವಸಂತ ಪುಷ್ಪೋತ್ತರ ಚಾರು ದರ್ಶನಂ ವಸಂತ ಮಾಸಾದಪಿ ಕಾಂತ ದರ್ಶನಂ ಸಪುಷ್ಪಕಂ ತತ್ರ ವಿಮಾನಮುತ್ತಮಂ ದದರ್ಶ ತದ್ವಾನರ ವೀರ ಸಪ್ತಮಃ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ ಅಷ್ಟಮ ಸರ್ಗಃ. ತಸ್ಯಾಲಯ ವರಿಷ್ಠಸ್ಯ ಮಧ್ಯೆ ವಿಪುಲಮಾಯತಂ ದದರ್ಶ ಭವನ ಶ್ರೇಷ್ಠಂ ಹನುಮಾನ್ ಮಾರುತಾತ್ಮಜಃ. ಅರ್ಧಯೋಜನ ವಿಸ್ತೀರ್ಣಂ ಆಯತಂ ಯೋಜನಂ ಹಿ ತತ್ ಭವನಂ ರಾಕ್ಷಸೇಂದ್ರಸ್ಯ ಬಹುಪ್ರಾಸಾದ ಸಂಕುಲಂ ಮಾರ್ಗಮಾಣಸ್ತು ವೈದೇಹೀಂ ಸೀತಾಮಾಯತಲೋಚನಾಂ ಸರ್ವತಃ ಪರಿಚಕ್ರಾಮ ಹನುಮಾನ್ ನರಿಸೂದನಃ. ಉತ್ತಮಂ ರಾಕ್ಷಸಾವಾಸಂ ಹನುಮಾನ್ ಅವಲೋಕಯತ್ ಆಸಸಾದಾಸ ಲಕ್ಷ್ಮೀವಾನ್ ರಾಕ್ಷಸೇಂದ್ರ ನಿವೇಶನಂ ಚತುರ್ವಿಷಾಣೈರ್ದ್ವಿರತೈಃ ತ್ರಿವಿಷಾಣೈಸ್ತಥೈವ ಚ ಪರಿಸಂಕ್ಷಿಪ್ತ ಸಂವಾದಂ ರಕ್ಷಮಾಣ ಮುದಾಯುಧೈಃ. ಆ ಮುಂದಿನ 9ನೇ ಸರ್ಗದಲ್ಲಿ ಆ ಹನುಮಂತ ಆ ಪುಷ್ಪಕ ವಿಮಾನವನ್ನು ನೋಡಿದ ಬಳಿಕ ರಾವಣನ ಅರಮನೆಯ ಒಳಗೆ ಪ್ರವೇಶ ಮಾಡಿದ್ದರ ವರ್ಣನೆ ಇದೆ. ಆ ಅರಮನೆಯ ಒಟ್ಟು ವಿಸ್ತಾರ ಎಷ್ಟಿತ್ತು ಅಂತಂದ್ರೆ ಅರ್ಧ ಯೋಜನ ಅಗಲಾಗಿತ್ತಂಥದ್ದು, 1 ಯೋಜನ ಉದ್ದ ಆಗಿತ್ತು. ಇದು ರಾವಣನ ಅರಮನೆಯ ವಿಸ್ತಾರ ಇದೆ. ಎಲ್ಲ ಥರದ ಸೌಧಗಳು, ಅರಮನೆಯಲ್ಲಿರುವಂಥ ಸಣ್ಣ ಸಣ್ಣ ಕೋಣೆಗಳು, ಅದನ್ನೆಲ್ಲವನ್ನೂ ಆತ ಹುಡುಕಾಡಿದ. ಕೆಲವು ಕಡೆ 4 ದಂತಗಳಿದ್ದಂಥ ಆನೆಗಳಿದ್ದವು, ಇನ್ನು ಕೆಲವು ಕಡೆ 3 ದಂತಗಳಿರುವಂತಹ ಕೆಲವು ಆನೆಗಳು. ಹೀಗೆ ನಾನಾ ರೀತಿಯಾದ ಜಾತಿಯಲ್ಲಿ ಹುಟ್ಟಿದ ಆನೆಗಳು ಅಲ್ಲಿ ಕಾಣಿಸ್ಕೋತಾ ಇದ್ದವು. ರಾಕ್ಷಸರಾಜನಾದಂತಹ ರಾವಣನ ಪತ್ನಿಯರು, ಪರಾಕ್ರಮದಿಂದ ಎಳ್ಕೊಂಡು ಬಂದಂತಹ ರಾಜಕನ್ಯೆಯರು ಕೂಡ ಆ ಅರಮನೆಯಲ್ಲಿದ್ದರು. ಅದನ್ನು ನೋಡಿದರೆ ದೊಡ್ಡ ಸಮುದ್ರದಂತೆ, ಮೊಸಳೆ, ಮೀನು, ತಿಮಿಂಗಿಲಗಳಿಂದ ಕೂಡಿದಂಥ ಸಮುದ್ರದಂತೆ ಆ ಅರಮನೆ ದೃಷ್ಟಿಗೋಚರ ಆಗಿತ್ತು. ಅದನ್ನು ಕೂಡ ವಿಸ್ಮಯದಿಂದ ನೋಡ್ತಾ ಆತ ಮುಂದುವರೆದ. ರಾಕ್ಷಸೀಭಿಶ್ಚ ಪತ್ನೀಭಿಃ ರಾವಣಸ್ಯ ನಿವೇಶನಂ ಆಹೃತಾಭಿಶ್ಚ ವಿಕ್ರಮ್ಯ ರಾಜಕನ್ಯಾಭಿರಾವೃತಾಂ ತನ್ನಕ್ರಮಕರಾಕೀರ್ಣಂ ತಿಮಿಂಗಿಲ ಝಿಷಾಕುಲಂ ವಾಯುವೇಗ ಸಮಾಧೂತಂ ಪನ್ನಗೈರಿವ ಸಾಗರಂ ಯಾಹಿ ವೈಶ್ರವಣೇ ಲಕ್ಷ್ಮೀ ಯಾತಿ ಇಂದ್ರೇ ಹರಿವಾಹನೆ ಸಾ ರಾವಣಗೃಹೇ ಸರ್ವಾ ನಿತ್ಯಮೇವ ಅನಪಾಯಿನಿ ಯಾಚ ರಾಜ್ಞಃ ಕುಬೇರಸ್ಯ ಯಮಸ್ಯ ವರುಣಸ್ಯ ಚ ತಾದೃಶಿ ತದ್ವಿಶಿಷ್ಟಾವ ವೃದ್ಧಿ ರಕ್ಷೋಗೃಹೇಶ್ವಿವ ತಸ್ಯ ಹರ್ಮ್ಯಸ್ಯ ಮಧ್ಯಸ್ಥಂ ವೇಶ್ಮ ಚ ಅನ್ಯತ್ ಸುನಿರ್ಮಿತಂ ಬಹು ನಿರ್ವ್ಯೂಹ ಸಂಕೀರ್ಣಂ ದದರ್ಶ ಪವನಾತ್ಮಜಃ ಬ್ರಹ್ಮಣೋರ್ಥೇ ಕೃತಂ ದಿವ್ಯಂ ದಿವಿ ಯದ್ವಿಶ್ವಕರ್ಮಣ ವಿಮಾನಂ ಪುಷ್ಪಕಂ ನಾಮ ಸರ್ವರತ್ನ ವಿಭೂಷಿತಂ ಪರೇಣ ತಪಸಾಲೇಭೆ ಯತ್ ಕುಬೇರಃ ಪಿತಾಮಹಂ ಕುಬೇರ ಮೋದಸಾದಿತ್ವಾ ಲೇಹೇ ಯದ್ ರಾಕ್ಷಸೇಶ್ವರಃ ಈಹಾಮೃಗ ಸಮಾಯುಕ್ತೈಃ ಕಾರ್ತಸ್ವರ ಹಿರಣ್ಮಯೈಃ ಸುಕೃತೈರಾಚಿತಂ ಸ್ತಂಭೈಃ ಪ್ರದೀಪ್ತಮಿವ ಚ ಶ್ರಿಯಾ ಮೇರು ಮಂದರ ಸಂಕಾಸೈಃ ಉಲ್ಲಿಖದ್ವಿರಿವಾಂಬರಂ ಕೂಟಾಗಾರೈ ಶುಭಾಗಾರೈಃ ಸರ್ವತಃ ಸಮಲಂಕೃತಂ ಜ್ವಲನಾರ್ಕ ಪ್ರತೀಕಾಶಂ ಸುಕೃತಂ ವಿಶ್ವಕರ್ಮಣ ಹೇಮ ಸೋಪಾನ ಸಂಯುಕ್ತಂ
ಚಾರುಪ್ರವರ ವೇದಿಕಂ ಜಾಲವಾತಾಯನೇಯುಕ್ತಂ ಕಾಂಚನೆ ಸ್ಫಾಟಿಕೈರಪಿ ಇಂದ್ರನೀಲ ಮಹಾನೀಲ ಮಣಿಪ್ರವರ ವೇದಿಕಂ ವಿದ್ರುಮೇಣ ವಿಚಿತ್ರೇಣ ಮಣಿಭಿಶ್ಚ ಮಹಾಧನೈಃ ನಿಸ್ತುಲಾಭಿಶ್ಚ ಮುಕ್ತಾಭಿಃ ತಲೇನ ಅಧಿವಿರಾಜಿತಂ ಚಂದನೇನ ಚ ರಕ್ತೇನ ತಪನೀಯೇ ನಿಭೇನ ಚ ಸುಪುಣ್ಯಗಂಧಿನಾ ಯುಕ್ತಂ ಆದಿತ್ಯತರುಣೋಪಮಂ ಕೂಟಾಕಾರೈರ್ವರಾಕಾರೈಃ ವಿವಿಧೈಃ ಸಮಲಂಕೃತಂ ವಿಮಾನಂ ಪುಷ್ಪಕಂ ದಿವ್ಯಂ ಆರುರೋಹ ಮಹಾಕಪಿಃ. ಕುಬೇರನ ಅರಮನೆಯಲ್ಲಿದ್ದಂಥ ಇಂದ್ರನ ಅರಮನೆಯಲ್ಲಿದ್ದಂಥ ಸಂಪತ್ತೆಲ್ಲ ಈ ರಾವಣನ ಅರಮನೆಯಲ್ಲಿ ಸಂಗ್ರಹ ಆಗಿತ್ತು. ಅಷ್ಟು ಅದ್ಭುತವಾದಂಥ ಸಂಪತ್ತು ಅಲ್ಲಿದ್ದುದನ್ನು ನೋಡಿದ ಆತ. ಆ ವಿಮಾನವನ್ನ ಮತ್ತು ಅರಮನೆಯನ್ನೆಲ್ಲ ನೋಡಿ ಆತ ಇನ್ನೂ ಕೂಡ ಮುಂದುವರೆದ. ಅವನಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ ಆ ಪುಷ್ಪಕ ವಿಮಾನವನ್ನು ನೋಡಬೇಕು ಅಂತ ಬಂದ. ಪುಷ್ಪಕ ವಿಮಾನದ ಒಳಗೆಲ್ಲ ಸೂಕ್ಷ್ಮ ರೂಪವಾದಂಥ ಆಕಾರದಿಂದ ಸಂಚಾರ ಮಾಡಿದ. ಅನೇಕ ಥರದ ಪಾನೀಯ, ಭಕ್ಷ್ಯ, ಭೋಜ್ಯ, ಅನ್ನಗಳು, ನಾನಾ ಥರದ ತಿಂಡಿ ತಿನಿಸುಗಳು ಅದನ್ನೆಲ್ಲ ಆ ಪುಷ್ಪಕ ವಿಮಾನದಲ್ಲಿ ಸಂಗ್ರಹ ಮಾಡಿದ್ರು. ಅದನ್ನೆಲ್ಲ ಆತ ಗಮನಿಸಿದ. ಆ ಪುಷ್ಪಕ ವಿಮಾನದ ಒಳಗೆ ಒಮ್ಮೆ ಹೋದವನು ಮತ್ತೊಮ್ಮೆ ಯಾವತ್ತೂ ಕೂಡ ಹೊರಗೆ ಬರಲಿಕ್ಕೆ ಮನಸ್ಸೇ ಆಗದೇ ಇರುವಂತೆ ಅದರ ಸೊಬಗಿತ್ತು. ಅದರ ಪುಷ್ಪಕ ವಿಮಾನದ ನೆಲವೂ ಕೂಡ ದೊಡ್ಡ ರಾಜರ ಅರಮನೆಯ ನೆಲದಂತೆ ಅತ್ಯಂತ ಪ್ರಯತ್ನಪೂರ್ವಕವಾಗಿ ಅಲಂಕೃತವಾಗಿತ್ತು. ರತ್ನಗಂಬಳಿಯನ್ನು ಹಾಸಿದ್ರು. ನಾನಾ ಥರದ ರಾಷ್ಟ್ರಗಳು, ಗೃಹಗಳು, ಇವುಗಳ ಚಿತ್ರಗಳನ್ನು ಆ ಪುಷ್ಪಕ ವಿಮಾನದ ಗೋಡೆಯಲ್ಲಿ ಅಲಂಕಾರಕ್ಕಾಗಿ ನಿರ್ಮಾಣ ಮಾಡಿದ್ರು. ಅದನ್ನೆಲ್ಲವನ್ನು ಕೂಡ ಆತ ನೋಡಿಕೊಂಡು ಮುಂದುವರೆದ. ತತ್ರಸ್ಥ ಸದಾ ಗಂಧಂ ಪಾನಭಕ್ಷ್ಯ ಅನ್ನ ಸಂಭವಂ ದಿವ್ಯಂ ಸಮೂರ್ಛಿತಂ ಜಿಘ್ರ ದ್ರೂಪವಂತಮಿವಾನಲಂ ಸ ಗಂಧಸ್ಥಂ ಮಹಾಸತ್ವಂ ಬಂಧುರ್ಬಂಧುಮಿವೋತ್ತಮಂ ಇತ ಏಹೀತ್ಯುವಾಚೇವ ಯತ್ರ ತತ್ರ ಸ ರಾವಣಃ ತತಸ್ತಾಂ ಪ್ರಸ್ಥಿತಶಾಲಾಂ ದದರ್ಶ ಮಹತೀಂ ಶುಭಾಂ ರಾವಣಸ್ಯ ಮನಃಕಾಂತಾಂ ಕಾಂತಾಮಿವ ವರಸ್ತ್ರಿಯಂ ಮಣಿಸೋಪಾನ ವಿಕೃತಾಂ ಹೇಮಜಾಲ ವಿಭೂಷಿತಾಂ ಸ್ಫಾಟಿಕೈರ್ ಆವೃತಫಲಾಂ ದಂತಾಂತರ ರೂಪಿಕಾಂ ಮುಕ್ತಾಭಿಶ್ಚ ಪ್ರವಾಲೈಶ್ಚ ರೂಪ್ಯ ಚಾಮೀಕರೈರಪಿ ವಿಭೂಷಿತಾಂ ಮಣಿಸ್ತಂಭೈಃ ಸುಬಾಹು ಸ್ತಂಭಭೂಷಿತಾಂ ಸಮೈರ್ ರುಜುಭಿರತ್ಯುಚ್ಚೈಃ ಸಮಂತಾತ್ ಸುವಿಭೂಷಿತೈಃ ಸ್ತಂಭೈಃ ಪಕ್ಷೈರಿವಾತ್ಯುಚ್ಚೈಃ ದಿವಂ ಸಂಪ್ರಸ್ಥಿತಾಮಿವ ಮಹತ್ಯ ಕುಥಯಾಸ್ತೀರ್ಣಾಂ ಪೃಥಿವೀ ಲಕ್ಷಣಾಂಕಯ ಪೃಥಿವೀಮಿವ ವಿಸ್ತೀರ್ಣಾಂ ಸರಾಷ್ಟ್ರಗೃಹಮಾಲಿನೀಂ ನಾದಿತಾಂ ಮತ್ತ ವಿಹಗೈಃ ದಿವ್ಯಗಂಧ ಅಧಿವಾಸಿತಾಂ ಪರಾರ್ಧ್ಯ ಆಸ್ತರಣೋಪೇತಾಂ ರಕ್ಷೋಧಿಪ ನಿವೇಶಿತಾಂ ಧೂಮ್ರಗಂಧ ಅಗರುಧೂಪೇನ ವಿಮಲಾಂ ಹಂಸಪಾಂಡುರಾಂ ಛತ್ರಾಂ ಪುಷ್ಪೋಪಹಾರೇಣ ಕಲ್ಮಾಷೀಮಿವ ಸುಪ್ರಭಾಂ ಮನಸ್ಸಂಭ್ರಾತಜನನೀಂ ವರ್ಣಸ್ಯಾಪಿ ಪ್ರಸಾದಿನೀಂ ತಾಂ ಶೋಕನಾಶಿನೀಂ ದಿವ್ಯಾಂ ಶ್ರಿಯಃ ಸಂಜನನೀಮಿವ ಇಂದ್ರಿಯಾಣೀಂದ್ರಿಯಾರ್ಥೈಸ್ತು ಪಂಚಭಿರುತ್ತಮೈಃ ತರ್ಪಯಾಮಾಸ ಮಾತೇವ ತದಾ ರಾವಣಪಾಲಿತ ಸ್ವರ್ಗೋಯಂ ದೇವಲೋಕೋಯಂ ಅಯಮಿಂದ್ರಸ್ಯ ಪುರೀ ಭವೇತ್ ಸಿದ್ಧಿವೇಯಂ ಪರಾ ಹಿ ಸ್ಯಾತ್ ಇತ್ಯಮನ್ಯತ ಮಾರುತಿಃ ಪ್ರಾಧ್ಯಾಯತ ಇವಾಪಶ್ಯತ್ ಪ್ರದೀಪಾಂಸ್ತತ್ರ ಕಾಂಚನಾನ್ ನಿರ್ಧೂತಾನಿವ ಮಹಾಧೂತೈಃ ದೇವನೇನ ಪರಾಜಿತಾನ್ ದೀಪಾನಾಂಚ ಪ್ರಕಾಶೇನ ತೇಜಸಾ ರಾವಣಸ್ಯ ಚ ಅರ್ಚಿಭಿರ್ಭೂಷಣಾನಾಂ ಚ ಪ್ರದೀಪ್ತೇತ್ಯಭಿ ಅಭ್ಯಮನ್ಯತ ತತಃ ಅಪಶ್ಯತ್ ಕುಥಾಸೀನಂ ನಾನಾವರ್ಣಾಂಬರತ್ರಜಂ ಸಹಸ್ರಂ ವರನಾರೀಣಾಂ ನಾನಾವೇಷವಿಭೂಷಿತಂ ಪಾರಿವೃತ್ತೆ ಅರ್ಧರಾತ್ರೆ ತು ಪಾನನಿದ್ರಾ ವಶಂ ಗತಂ ಕ್ರೀಡಿತ್ವಾ ಉಪರತಂ ರಾತ್ರೌ ಸುಸ್ವಾಪ ಬಲವತ್ತದ ತತ್ಪ್ರಸುಪ್ತಂ ವಿರರುಚೆ ನಿಶ್ಶಬ್ದಾಂತರಭೂಷಣಂ ನಿಶ್ಶಬ್ದ ಹಂಸಭ್ರಮಣಂ ಯಥಾ ಪದ್ಮವನಂ ಮಹತ್. ಹನುಮಂತನ 5 ಇಂದ್ರಿಯಗಳು, ಆತನ ಕಣ್ಣು, ಮೂಗು, ನಾಲಿಗೆ, ಇದೆಲ್ಲದಕ್ಕೂ ಬಹಳ ಆಶ್ಚರ್ಯ ಆಯ್ತಂತ ಪುಷ್ಪಕ ವಿಮಾನವನ್ನ ಮತ್ತೆ ಅಲ್ಲಿರುವಂಥ ಸೌಂದರ್ಯವನ್ನೆಲ್ಲ ನೋಡಿ. ಅದನ್ನು ಅಂದ್ಕೊಂಡಂತವನು ಇದು ಪುಷ್ಪಕ ವಿಮಾನ ಅಲ್ಲ, ಇದು ನಿಜವಾಗ್ಲೂ ಸ್ವರ್ಗಲೋಕವೇ ಅಥವಾ ದೇವಲೋಕ ಆಗಿರಬೇಕು.
ಅಥವಾ ಅದಕ್ಕಿಂತಲೂ ಹೆಚ್ಚಿನದ್ದು ಯಾವುದಾದ್ರೂ ಬ್ರಹ್ಮಲೋಕವೇ ಯಾವುದಾದ್ರೂ ಆಗಿದ್ದಿರಬೇಕು, ಅದಕ್ಕಿಂತ ಕಡಿಮೆ ಬಂತು ಇದಲ್ಲ. ಎಷ್ಟು ಅದ್ಭುತ ಅಂತ ಆಲೋಚನೆ ಮಾಡಿದೆ. ಸುವರ್ಣಮಯವಾದಂತಹ ದೀಪಸ್ತಂಭಗಳಲ್ಲಿದ್ದವು. ಅಲ್ಲಿರುವಂಥ ದೀಪಗಳನ್ನು ಆತ ನೋಡಿದ. ಅಲ್ಲಿಂದ ಮುಂದೆ ಮತ್ತೆ ಅರಮನೆಗೆ ಬಂದು ಅಲ್ಲಿರುವಂಥ ಆ ರಾವಣನ ಅಂತಃಪುರದ ಒಳಗೆ ಪ್ರವೇಶ ಮಾಡಿದ. ಸಾವಿರಾರು ರತ್ನಗಂಬಳಿಗಳನ್ನು, ಹಾಸಿಗೆಗಳನ್ನು ಅಲ್ಲಿ ಹಾಸಿದ್ರು. ಅಲ್ಲಿ ಆ ರಾವಣನಿಗೆ ಸಂಬಂಧಪಟ್ಟಂಥ ಸಾವಿರಾರು ಜನ ಸ್ತ್ರೀಯರು ಅಲ್ಲಿ ಮಲಗಿಕೊಂಡಿದ್ರು. ನಾನಾ ಥರದ ಬಣ್ಣಗಳ ವಸ್ತ್ರಗಳನ್ನು ಅವರು ಧರಿಸಿದ್ರು, ಮಾಲೆಗಳನ್ನು ಧರಿಸಿದ್ರು. ಅರ್ಧರಾತ್ರಿಯ ತನಕ ನಾನಾ ರೀತಿಯಾಗಿ ಮದ್ಯಪಾನ ಮೊದಲಾದವುಗಳನ್ನು ಮಾಡಿ ಅವರು ಆ ಗಾಢವಾದಂಥ ನಿದ್ರೆಗೆ ವಶರಾಗಿದ್ದರು. ತೀವ್ರವಾಗಿ ಮದ್ಯಪಾನ ಇತ್ಯಾದಿಗಳನ್ನು ಮಾಡಿದ್ರಿಂದ ಕೊನೆಗೆ ನಿದ್ರಾದೇವಿ ಆ ರಾಕ್ಷಸ ಸ್ತ್ರೀಯರನ್ನು ಬಲಾತ್ಕಾರವಾಗಿ ವಶಪಡಿಸ್ಕೊಂಡರು. ಇನ್ನು ನೀವು ಹೀಗೆ ಎಚ್ಚರವಾಗಿರೋ ಸಾಧ್ಯ ಇಲ್ಲ, ಇನ್ನು ಮಲಗಲೇಬೇಕು ಅಂತ ಅವರನ್ನು ಬಲಾತ್ಕಾರವಾಗಿ ನಿದ್ರಾದೇವಿ ವಶಪಡಿಸಿಕೊಂಡರು. ಅವರು ಮಲ್ಕೊಂಡಿದ್ದಾಗ ಅವರ ಕಾಲಂದುಗೆ, ಅವರ ಒಡ್ಯಾಣ, ಆಮೇಲೆ ಕೈಯಲ್ಲಿ ಭುಜಗಳಲ್ಲಿ ಧರಿಸಿದಂಥ ಯಾವುದೇ ಆಭರಣದ ಧ್ವನಿ ಕೇಳಿ ಬರ್ತಿರ್ಲಿಲ್ಲ. ಹಂಸ ಪಕ್ಷಿಗಳು ಸಂಚಾರ ಮಾಡ್ತಿದ್ದಾಗ ಸರೋವರದಲ್ಲಿ ಒಂದು ಕಲರವ ಇರ್ತದೆ. ಹಂಸ ಪಕ್ಷಿಗಳು ಸಂಚಾರ ಮಾಡೋದನ್ನು ನಿಲ್ಲಿಸಿ ರಾತ್ರಿ ಮಲಕೊಂಡ್ರೆ ಆ ಸರೋವರದ ಕಾಂತಿ ಹೇಗಿರ್ತದೋ ಹಾಗೆ ಈ ರಾವಣನ ಅರಮನೆಯ ಕಾಂತಿ ಕಂಡು ಬಂದಿತ್ತು ಹನುಮಂತನಿಗೆ. ಅವರು ತಮ್ಮ ಕಣ್ಣುಗಳನ್ನು, ತುಟಿಗಳನ್ನು ಮುಚ್ಕೊಂಡಿದ್ರು. ಅಲ್ಲಿರುವಂಥ ಪಕ್ಕದಲ್ಲಿ ಅನೇಕ ಸರೋವರಗಳಿದ್ದವು. ಆ ಸರೋವರದಲ್ಲಿ ಮುದುಡಿದಂಥ ಕಮಲಗಳಿದ್ದವು. ಒಳಗಡೆ ಅರಮನೆಯಲ್ಲಿ ಸ್ತ್ರೀಯರು ಮಲ್ಕೊಂಡಿದ್ರು. ಇವರು ಕಣ್ಣು ಮುಚ್ಚಿತ್ತು. ಈ ಕಡೆ ಈ ಸ್ತ್ರೀಯರ ಮುಖ, ಆ ಕಡೆ ಅಲ್ಲಿರುವಂಥ ಕಮಲಗಳು, ಇದೆರಡನ್ನು ನೋಡಿದರೆ ಕಮಲ ಯಾವುದು, ಸ್ತ್ರೀ ಯಾವುದು ಅಂತ ಗೊತ್ತಾಗ್ತಿರಲಿಲ್ಲ. ಸ್ತ್ರೀ ಮುಖ ಯಾವುದು ಅಂತ. ಇದೊಂದು ಕವಿಗಳು ಸ್ವೀಕಾರ ಮಾಡುವಂಥ ಒಂದು ಅಲಂಕಾರ. ಅದು ಯಾವುದೋ ಒಂದು ವ್ಯತ್ಯಾಸವೇ ನಮಗೆ ಗೊತ್ತಾಗ್ತಿಲ್ಲ ಅಂತ ಅದನ್ನು ಅತಿಶಯದಿಂದ ವರ್ಣನೆ ಮಾಡೋದು ಒಂದು ರೀತಿ. ಅದು ಹನುಮಂತ ಆ ಅರಮನೆಯ ಸೊಬಗನ್ನೆಲ್ಲ ನೋಡಿ ಮುಂದೆ ಧಾವಿಸಿದ. ಅವರ ಮಧ್ಯದಲ್ಲಿ ರಾವಣೇಶ್ವರ ಮಲಗಿಕೊಂಡಿದ್ದ. ನಕ್ಷತ್ರಗಳ ನಡುವೆ ಚಂದ್ರ ಇದ್ದಂತೆ ಈ ಸ್ತ್ರೀಯರ ನಡುವೆ ರಾವಣ ಮಲಗಿಕೊಂಡಿದ್ದ. ಅವನನ್ನು ಕೂಡ ಈ ಹನುಮಂತ ನೋಡಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.